ಮಂಗಳೂರಿನಲ್ಲಿ ಒಂದು ಸುದ್ದಿಯನ್ನ ಮಾಡಿದ್ವಿ. ಕೇರಳದಿಂದ ವೇಸ್ಟೇಜ್ ಅನ್ನ ತಂದು ಮಂಗಳೂರಲ್ಲಿ ಡಂಪ್ ಮಾಡಿ ಹೋಗ್ತಾ ಇದ್ರು ಅಂತೆ. ಈಗ ಮಡಿಕೇರಿ ಸರ್ದಿ ಬಯೋ ವೇಸ್ಟ್ ಅನ್ನ ಗಲೀಜನ್ನ ತಂದು ರಾಜ್ಯದ ಗಡಿಯಲ್ಲಿ ಬಿಸಾಡ್ ಹೋಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ಕೊಡಗಿನ ಮಾಕೊಟ್ಟು ಮೀಸಲು ಅರಣ್ಯದಲ್ಲಿ ಕಸದ ರಾಶಿಯನ್ನ ಬಿಸಾಡಿ ಹೋಗಲಾಗ್ತಾ ಇದೆ. ಕೇರಳದ ಆಸ್ಪತ್ರೆ ತ್ಯಾಜ್ಯ ಬಯೋ ವೇಸ್ಟ್ ನೋಡಿ. ಅರಣ್ಯದಲ್ಲಿ ತುಂಬಾ ಬಾರಿ ಕಸಗಳು ರಸ್ತೆಯ ಎಡಭಾಗ ಬಲಭಾಗಗಳಲ್ಲಿ ಆಗ್ತಾ ಇದ್ದಾರೆ. ಅದು ಆ ಭಾಗದವರೇ ತಗೊಬಂದು ಆಗ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಿದೆ. ಕಾಡಿನೊಳಗಡೆ ಅವರು ಆಗ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಎಷ್ಟೋ ಸಲ ನಾವು ನೋಡಿದೀವಿ ನಮ್ಮ ಕಣ್ಣಾರೆ. ನಾನು ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಾರ್ಗಗಳ ಮಧ್ಯದಲ್ಲಿ ಸಿಸಿ ಕ್ಯಾಮೆರಾದ ಅಳವಡಿಕೆ ಆದ್ರೆ, ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ನಮ್ಗೆ ಯಾರು ಯಾಕೆ ಹಾಕ್ತಿದ್ದಾರೆ, ಯಾರೆಲ್ಲ ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಯೋಕೆ ನಾವು ಮೊನ್ನೆಯಾಗಿ ಅಲ್ಲಿ ಫಾರೆಸ್ಟ್ಗೆ ಭೇಟಿ ಕೊಟ್ಟಿದ್ವಿ. ನಾವು ನಮ್ಮ ಟ್ರಸ್ಟ್ ವತಿಯಿಂದ ಭೇಟಿ ಕೊಟ್ಟಿದ್ವಿ. ನಮ್ಮ ಕಣ್ಣಿಗೆ ಅಲ್ಲಿ ಕಾಣುವುದೇನೆಂದ್ರೆ ಬರೀ ಕಸದ ರಾಶಿ, ಮೂಸೆ ಕಸದ ರಾಶಿ, ಡೈಪರ್ಸ್ಗಳು. ಕೊಡಗು ಭಾಗದ ಜನ ಮಂಗಳೂರಿನಲ್ಲಿ ಒಂದು ಸುದ್ದಿಯನ್ನ ಮಾಡಿದ್ವಿ. ಕೇರಳದಿಂದ ವೇಸ್ಟೇಜ್ ಅನ್ನ ತಂದು ಮಂಗಳೂರಲ್ಲಿ ಡಂಪ್ ಮಾಡಿ ಹೋಗ್ತಾ ಇದ್ರು ಅಂತೆ. ಈಗ ಮಡಿಕೇರಿ ಸರ್ದಿ ಬಯೋ ವೇಸ್ಟ್ ಅನ್ನ ಗಲೀಜನ್ನ ತಂದು ರಾಜ್ಯದ ಗಡಿಯಲ್ಲಿ ಬಿಸಾಡ್ ಹೋಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ಕೊಡಗಿನ ಮಾಕೊಟ್ಟು ಮೀಸಲು ಅರಣ್ಯದಲ್ಲಿ ಕಸದ ರಾಶಿಯನ್ನ ಬಿಸಾಡಿ ಹೋಗಲಾಗ್ತಾ ಇದೆ. ಕೇರಳದ ಆಸ್ಪತ್ರೆ ತ್ಯಾಜ್ಯ ಬಯೋ ವೇಸ್ಟ್ ನೋಡಿ. ಅರಣ್ಯದಲ್ಲಿ ತುಂಬಾ ಬಾರಿ ಕಸಗಳು ರಸ್ತೆಯ ಎಡಭಾಗ ಬಲಭಾಗಗಳಲ್ಲಿ ಆಗ್ತಾ ಇದ್ದಾರೆ. ಅದು ಆ ಭಾಗದವರೇ ತಗೊಬಂದು ಆಗ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಿದೆ. ಕಾಡಿನೊಳಗಡೆ ಅವರು ಆಗ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಎಷ್ಟೋ ಸಲ ನಾವು ನೋಡಿದೀವಿ ನಮ್ಮ ಕಣ್ಣಾರೆ. ನಾನು ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಾರ್ಗಗಳ ಮಧ್ಯದಲ್ಲಿ ಸಿಸಿ ಕ್ಯಾಮೆರಾದ ಅಳವಡಿಕೆ ಆದ್ರೆ, ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ನಮ್ಗೆ ಯಾರು ಯಾಕೆ ಹಾಕ್ತಿದ್ದಾರೆ, ಯಾರೆಲ್ಲ ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಯೋಕೆ ನಾವು ಮೊನ್ನೆಯಾಗಿ ಅಲ್ಲಿ ಫಾರೆಸ್ಟ್ಗೆ ಭೇಟಿ ಕೊಟ್ಟಿದ್ವಿ. ನಾವು ನಮ್ಮ ಟ್ರಸ್ಟ್ ವತಿಯಿಂದ ಭೇಟಿ ಕೊಟ್ಟಿದ್ವಿ. ನಮ್ಮ ಕಣ್ಣಿಗೆ ಅಲ್ಲಿ ಕಾಣುವುದೇನೆಂದ್ರೆ ಬರೀ ಕಸದ ರಾಶಿ, ಮೂಸೆ ಕಸದ ರಾಶಿ, ಡೈಪರ್ಸ್ಗಳು. ಕೊಡಗು ಭಾಗದ ಜನ ಮಂಗಳೂರಿನಲ್ಲಿ ಒಂದು ಸುದ್ದಿಯನ್ನ ಮಾಡಿದ್ವಿ. ಕೇರಳದಿಂದ ವೇಸ್ಟೇಜ್ ಅನ್ನ ತಂದು ಮಂಗಳೂರಲ್ಲಿ ಡಂಪ್ ಮಾಡಿ ಹೋಗ್ತಾ ಇದ್ರು ಅಂತೆ. ಈಗ ಮಡಿಕೇರಿ ಸರ್ದಿ ಬಯೋ ವೇಸ್ಟ್ ಅನ್ನ ಗಲೀಜನ್ನ ತಂದು ರಾಜ್ಯದ ಗಡಿಯಲ್ಲಿ ಬಿಸಾಡ್ ಹೋಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ಕೊಡಗಿನ ಮಾಕೊಟ್ಟು ಮೀಸಲು ಅರಣ್ಯದಲ್ಲಿ ಕಸದ ರಾಶಿಯನ್ನ ಬಿಸಾಡಿ ಹೋಗಲಾಗ್ತಾ ಇದೆ. ಕೇರಳದ ಆಸ್ಪತ್ರೆ ತ್ಯಾಜ್ಯ ಬಯೋ ವೇಸ್ಟ್ ನೋಡಿ. ಅರಣ್ಯದಲ್ಲಿ ತುಂಬಾ ಬಾರಿ ಕಸಗಳು ರಸ್ತೆಯ ಎಡಭಾಗ ಬಲಭಾಗಗಳಲ್ಲಿ ಆಗ್ತಾ ಇದ್ದಾರೆ. ಅದು ಆ ಭಾಗದವರೇ ತಗೊಬಂದು ಆಗ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಿದೆ. ಕಾಡಿನೊಳಗಡೆ ಅವರು ಆಗ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಎಷ್ಟೋ ಸಲ ನಾವು ನೋಡಿದೀವಿ ನಮ್ಮ ಕಣ್ಣಾರೆ. ನಾನು ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಾರ್ಗಗಳ ಮಧ್ಯದಲ್ಲಿ ಸಿಸಿ ಕ್ಯಾಮೆರಾದ ಅಳವಡಿಕೆ ಆದ್ರೆ, ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ನಮ್ಗೆ ಯಾರು ಯಾಕೆ ಹಾಕ್ತಿದ್ದಾರೆ, ಯಾರೆಲ್ಲ ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಯೋಕೆ ನಾವು ಮೊನ್ನೆಯಾಗಿ ಅಲ್ಲಿ ಫಾರೆಸ್ಟ್ಗೆ ಭೇಟಿ ಕೊಟ್ಟಿದ್ವಿ. ನಾವು ನಮ್ಮ ಟ್ರಸ್ಟ್ ವತಿಯಿಂದ ಭೇಟಿ ಕೊಟ್ಟಿದ್ವಿ. ನಮ್ಮ ಕಣ್ಣಿಗೆ ಅಲ್ಲಿ ಕಾಣುವುದೇನೆಂದ್ರೆ ಬರೀ ಕಸದ ರಾಶಿ, ಮೂಸೆ ಕಸದ ರಾಶಿ, ಡೈಪರ್ಸ್ಗಳು. ಕೊಡಗು ಭಾಗದ ಜನ ಮಂಗಳೂರಿನಲ್ಲಿ ಒಂದು ಸುದ್ದಿಯನ್ನ ಮಾಡಿದ್ವಿ. ಕೇರಳದಿಂದ ವೇಸ್ಟೇಜ್ ಅನ್ನ ತಂದು ಮಂಗಳೂರಲ್ಲಿ ಡಂಪ್ ಮಾಡಿ ಹೋಗ್ತಾ ಇದ್ರು ಅಂತೆ. ಈಗ ಮಡಿಕೇರಿ ಸರ್ದಿ ಬಯೋ ವೇಸ್ಟ್ ಅನ್ನ ಗಲೀಜನ್ನ ತಂದು ರಾಜ್ಯದ ಗಡಿಯಲ್ಲಿ ಬಿಸಾಡ್ ಹೋಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ಕೊಡಗಿನ ಮಾಕೊಟ್ಟು ಮೀಸಲು ಅರಣ್ಯದಲ್ಲಿ ಕಸದ ರಾಶಿಯನ್ನ ಬಿಸಾಡಿ ಹೋಗಲಾಗ್ತಾ ಇದೆ. ಕೇರಳದ ಆಸ್ಪತ್ರೆ ತ್ಯಾಜ್ಯ ಬಯೋ ವೇಸ್ಟ್ ನೋಡಿ. ಅರಣ್ಯದಲ್ಲಿ ತುಂಬಾ ಬಾರಿ ಕಸಗಳು ರಸ್ತೆಯ ಎಡಭಾಗ ಬಲಭಾಗಗಳಲ್ಲಿ ಆಗ್ತಾ ಇದ್ದಾರೆ. ಅದು ಆ ಭಾಗದವರೇ ತಗೊಬಂದು ಆಗ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಿದೆ. ಕಾಡಿನೊಳಗಡೆ ಅವರು ಆಗ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಎಷ್ಟೋ ಸಲ ನಾವು ನೋಡಿದೀವಿ ನಮ್ಮ ಕಣ್ಣಾರೆ. ನಾನು ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಾರ್ಗಗಳ ಮಧ್ಯದಲ್ಲಿ ಸಿಸಿ ಕ್ಯಾಮೆರಾದ ಅಳವಡಿಕೆ ಆದ್ರೆ, ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ನಮ್ಗೆ ಯಾರು ಯಾಕೆ ಹಾಕ್ತಿದ್ದಾರೆ, ಯಾರೆಲ್ಲ ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಯೋಕೆ ನಾವು ಮೊನ್ನೆಯಾಗಿ ಅಲ್ಲಿ ಫಾರೆಸ್ಟ್ಗೆ ಭೇಟಿ ಕೊಟ್ಟಿದ್ವಿ. ನಾವು ನಮ್ಮ ಟ್ರಸ್ಟ್ ವತಿಯಿಂದ ಭೇಟಿ ಕೊಟ್ಟಿದ್ವಿ.
ನಮ್ಮ ಕಣ್ಣಿಗೆ ಅಲ್ಲಿ ಕಾಣುವುದೇನೆಂದ್ರೆ ಬರೀ ಕಸದ ರಾಶಿ, ಮೂಟೆ ಮೂಸೆ ಕಸದ ರಾಶಿ, ಡೈಪರ್ಸ್ಗಳು. ಕೊಡಗು ಭಾಗದ ಜನ ಮಂಗಳೂರಿನಲ್ಲಿ ಒಂದು ಸುದ್ದಿಯನ್ನ ಮಾಡಿದ್ವಿ. ಕೇರಳದಿಂದ ವೇಸ್ಟೇಜ್ ಅನ್ನ ತಂದು ಮಂಗಳೂರಲ್ಲಿ ಡಂಪ್ ಮಾಡಿ ಹೋಗ್ತಾ ಇದ್ರು ಅಂತೆ. ಈಗ ಮಡಿಕೇರಿ ಸರ್ದಿ ಬಯೋ ವೇಸ್ಟ್ ಅನ್ನ ಗಲೀಜನ್ನ ತಂದು ರಾಜ್ಯದ ಗಡಿಯಲ್ಲಿ ಬಿಸಾಡಿ ಹೋಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ಕೊಡಗಿನ ಮಾಕೊಟ್ಟು ಮೀಸಲು ಅರಣ್ಯದಲ್ಲಿ ಕಸದ ರಾಶಿಯನ್ನ ಬಿಸಾಡಿ ಹೋಗಲಾಗ್ತಾ ಇದೆ. ಕೇರಳದ ಆಸ್ಪತ್ರೆ ತ್ಯಾಜ್ಯ ಬಯೋ ವೇಸ್ಟ್ ನೋಡಿ. ಅರಣ್ಯದಲ್ಲಿ ತುಂಬಾ ಬಾರಿ ಕಸಗಳು ರಸ್ತೆಯ ಎಡಭಾಗ ಬಲಭಾಗಗಳಲ್ಲಿ ಆಗ್ತಾ ಇದ್ದಾರೆ. ಅದು ಆ ಭಾಗದವರೇ ತಗೊಬಂದು ಆಗ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಿದೆ. ಕಾಡಿನೊಳಗಡೆ ಅವರು ಆಗ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಎಷ್ಟೋ ಸಲ ನಾವು ನೋಡಿದೀವಿ ನಮ್ಮ ಕಣ್ಣಾರೆ. ನಾನು ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಾರ್ಗಗಳ ಮಧ್ಯದಲ್ಲಿ ಸಿಸಿ ಕ್ಯಾಮೆರಾದ ಅಳವಡಿಕೆ ಆದ್ರೆ, ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ನಮ್ಗೆ ಯಾರು ಯಾಕೆ ಹಾಕ್ತಿದ್ದಾರೆ, ಯಾರೆಲ್ಲ ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಕಂಡಿಡಿಯೋಕೆ ನಾವು ಮೊನ್ನೆಯಾಗಿ ಅಲ್ಲಿ ಫಾರೆಸ್ಟ್ಗೆ ಭೇಟಿ ಕೊಟ್ಟಿದ್ವಿ. ನಾವು ನಮ್ಮ ಟ್ರಸ್ಟ್ ವತಿಯಿಂದ ಭೇಟಿ ಕೊಟ್ಟಿದ್ವಿ. ನಮ್ಮ ಕಣ್ಣಿಗೆ ಅಲ್ಲಿ ಕಾಣುವುದೇನೆಂದ್ರೆ ಬರೀ ಕಸದ ರಾಶಿ, ಮೂಟೆ ಮೂಸೆ ಕಸದ ರಾಶಿ, ಡೈಪರ್ಸ್ಗಳು. ಕೊಡಗು ಭಾಗದ ಜನ ಮಂಗಳೂರಿನಲ್ಲಿ ಒಂದು ಸುದ್ದಿಯನ್ನ ಮಾಡಿದ್ವಿ. ಕೇರಳದಿಂದ ವೇಸ್ಟೇಜ್ ಅನ್ನ ತಂದು ಮಂಗಳೂರಲ್ಲಿ ಡಂಪ್ ಮಾಡಿ ಹೋಗ್ತಾ ಇದ್ರು ಅಂತೆ. ಈಗ ಮಡಿಕೇರಿ ಸರ್ದಿ ಬಯೋ ವೇಸ್ಟ್ ಅನ್ನ ಗಲೀಜನ್ನ ತಂದು ರಾಜ್ಯದ ಗಡಿಯಲ್ಲಿ ಬಿಸಾಡಿ ಹೋಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ಕೊಡಗಿನ ಮಾಕೊಟ್ಟು ಮೀಸಲು ಅರಣ್ಯದಲ್ಲಿ ಕಸದ ರಾಶಿಯನ್ನ ಬಿಸಾಡಿ ಹೋಗಲಾಗ್ತಾ ಇದೆ. ಕೇರಳದ ಆಸ್ಪತ್ರೆ ತ್ಯಾಜ್ಯ ಬಯೋ ವೇಸ್ಟ್ ನೋಡಿ. ಅರಣ್ಯದಲ್ಲಿ ತುಂಬಾ ಬಾರಿ ಕಸಗಳು ರಸ್ತೆಯ ಎಡಭಾಗ ಬಲಭಾಗಗಳಲ್ಲಿ ಆಗ್ತಾ ಇದ್ದಾರೆ. ಅದು ಆ ಭಾಗದವರೇ ತಗೊಬಂದು ಆಗ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಿದೆ. ಕಾಡಿನೊಳಗಡೆ ಅವರು ಆಗ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಎಷ್ಟೋ ಸಲ ನಾವು ನೋಡಿದೀವಿ ನಮ್ಮ ಕಣ್ಣಾರೆ. ನಾನು ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಾರ್ಗಗಳ ಮಧ್ಯದಲ್ಲಿ ಸಿಸಿ ಕ್ಯಾಮೆರಾದ ಅಳವಡಿಕೆ ಆದ್ರೆ, ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ನಮ್ಗೆ ಯಾರು ಯಾಕೆ ಹಾಕ್ತಿದ್ದಾರೆ, ಯಾರೆಲ್ಲ ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಕಂಡಿಡಿಯೋಕೆ ನಾವು ಮೊನ್ನೆಯಾಗಿ ಅಲ್ಲಿ ಫಾರೆಸ್ಟ್ಗೆ ಭೇಟಿ ಕೊಟ್ಟಿದ್ವಿ. ನಾವು ನಮ್ಮ ಟ್ರಸ್ಟ್ ವತಿಯಿಂದ ಭೇಟಿ ಕೊಟ್ಟಿದ್ವಿ. ನಮ್ಮ ಕಣ್ಣಿಗೆ ಅಲ್ಲಿ ಕಾಣುವುದೇನೆಂದ್ರೆ ಬರೀ ಕಸದ ರಾಶಿ, ಮೂಟೆ ಮೂಸೆ ಕಸದ ರಾಶಿ, ಡೈಪರ್ಸ್ಗಳು. ಕೊಡಗು ಭಾಗದ ಜನ ಮಂಗಳೂರಿನಲ್ಲಿ ಒಂದು ಸುದ್ದಿಯನ್ನ ಮಾಡಿದ್ವಿ. ಕೇರಳದಿಂದ ವೇಸ್ಟೇಜ್ ಅನ್ನ ತಂದು ಮಂಗಳೂರಲ್ಲಿ ಡಂಪ್ ಮಾಡಿ ಹೋಗ್ತಾ ಇದ್ರು ಅಂತೆ. ಈಗ ಮಡಿಕೇರಿ ಸರ್ದಿ ಬಯೋ ವೇಸ್ಟ್ ಅನ್ನ ಗಲೀಜನ್ನ ತಂದು ರಾಜ್ಯದ ಗಡಿಯಲ್ಲಿ ಬಿಸಾಡಿ ಹೋಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ಕೊಡಗಿನ ಮಾಕೊಟ್ಟು ಮೀಸಲು ಅರಣ್ಯದಲ್ಲಿ ಕಸದ ರಾಶಿಯನ್ನ ಬಿಸಾಡಿ ಹೋಗಲಾಗ್ತಾ ಇದೆ. ಕೇರಳದ ಆಸ್ಪತ್ರೆ ತ್ಯಾಜ್ಯ ಬಯೋ ವೇಸ್ಟ್ ನೋಡಿ. ಅರಣ್ಯದಲ್ಲಿ ತುಂಬಾ ಬಾರಿ ಕಸಗಳು ರಸ್ತೆಯ ಎಡಭಾಗ ಬಲಭಾಗಗಳಲ್ಲಿ ಆಗ್ತಾ ಇದ್ದಾರೆ. ಅದು ಆ ಭಾಗದವರೇ ತಗೊಬಂದು ಆಗ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಿದೆ. ಕಾಡಿನೊಳಗಡೆ ಅವರು ಆಗ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಎಷ್ಟೋ ಸಲ ನಾವು ನೋಡಿದೀವಿ ನಮ್ಮ ಕಣ್ಣಾರೆ. ನಾನು ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಾರ್ಗಗಳ ಮಧ್ಯದಲ್ಲಿ ಸಿಸಿ ಕ್ಯಾಮೆರಾದ ಅಳವಡಿಕೆ ಆದ್ರೆ, ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ನಮ್ಗೆ ಯಾರು ಯಾಕೆ ಹಾಕ್ತಿದ್ದಾರೆ, ಯಾರೆಲ್ಲ ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಕಂಡಿಡಿಯೋಕೆ ನಾವು ಮೊನ್ನೆಯಾಗಿ ಅಲ್ಲಿ ಫಾರೆಸ್ಟ್ಗೆ ಭೇಟಿ ಕೊಟ್ಟಿದ್ವಿ. ನಾವು ನಮ್ಮ ಟ್ರಸ್ಟ್ ವತಿಯಿಂದ ಭೇಟಿ ಕೊಟ್ಟಿದ್ವಿ. ನಮ್ಮ ಕಣ್ಣಿಗೆ ಅಲ್ಲಿ ಕಾಣುವುದೇನೆಂದ್ರೆ ಬರೀ ಕಸದ ರಾಶಿ, ಮೂಟೆ ಮೂಸೆ ಕಸದ ರಾಶಿ, ಡೈಪರ್ಸ್ಗಳು. ಕೊಡಗು ಭಾಗದ ಜನ ಮಂಗಳೂರಿನಲ್ಲಿ ಒಂದು ಸುದ್ದಿಯನ್ನ ಮಾಡಿದ್ವಿ. ಕೇರಳದಿಂದ ವೇಸ್ಟೇಜ್ ಅನ್ನ ತಂದು ಮಂಗಳೂರಲ್ಲಿ ಡಂಪ್ ಮಾಡಿ ಹೋಗ್ತಾ ಇದ್ರು ಅಂತೆ. ಈಗ ಮಡಿಕೇರಿ ಸರ್ದಿ ಬಯೋ ವೇಸ್ಟ್ ಅನ್ನ ಗಲೀಜನ್ನ ತಂದು ರಾಜ್ಯದ ಗಡಿಯಲ್ಲಿ ಬಿಸಾಡಿ ಹೋಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ಕೊಡಗಿನ ಮಾಕೊಟ್ಟು ಮೀಸಲು ಅರಣ್ಯದಲ್ಲಿ ಕಸದ ರಾಶಿಯನ್ನ ಬಿಸಾಡಿ ಹೋಗಲಾಗ್ತಾ ಇದೆ. ಕೇರಳದ ಆಸ್ಪತ್ರೆ ತ್ಯಾಜ್ಯ ಬಯೋ ವೇಸ್ಟ್ ನೋಡಿ. ಅರಣ್ಯದಲ್ಲಿ ತುಂಬಾ ಬಾರಿ ಕಸಗಳು ರಸ್ತೆಯ ಎಡಭಾಗ ಬಲಭಾಗಗಳಲ್ಲಿ ಆಗ್ತಾ ಇದ್ದಾರೆ. ಅದು ಆ ಭಾಗದವರೇ ತಗೊಬಂದು ಆಗ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಿದೆ. ಕಾಡಿನೊಳಗಡೆ ಅವರು ಆಗ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಎಷ್ಟೋ ಸಲ ನಾವು ನೋಡಿದೀವಿ ನಮ್ಮ ಕಣ್ಣಾರೆ. ನಾನು ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಾರ್ಗಗಳ ಮಧ್ಯದಲ್ಲಿ ಸಿಸಿ ಕ್ಯಾಮೆರಾದ ಅಳವಡಿಕೆ ಆದ್ರೆ,
ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ನಮ್ಗೆ ಯಾರು ಯಾಕೆ ಹಾಕ್ತಿದ್ದಾರೆ, ಯಾರೆಲ್ಲ ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಯಕ್ಕೆ ನಾವು ಮೊನ್ನೆಯಾಗಿ ಅಲ್ಲಿ ಫಾರೆಸ್ಟ್ಗೆ ಭೇಟಿ ಕೊಟ್ಟಿದ್ವಿ. ನಾವು ನಮ್ಮ ಟ್ರಸ್ಟ್ ವತಿಯಿಂದ ಭೇಟಿ ಕೊಟ್ಟಿದ್ವಿ. ನಮ್ಮ ಕಣ್ಣಿಗೆ ಅಲ್ಲಿ ಕಾಣುವುದೇನೆಂದ್ರೆ ಬರೀ ಕಸದ ರಾಶಿ, ಮೂಸೆ ಕಸದ ರಾಶಿ, ಡೈಪರ್ಸ್ಗಳು. ಕೊಡಗು ಭಾಗದ ಜನ